ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ಕ್ರಾಚ್ ಸಾಫ್ಟ್ವೇರ್ ನಲ್ಲಿ ಯಾವ ತರ ಗೇಮ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ಗೇಮು. ಇಲ್ಲಿ ಕ್ಯಾಟು ಮತ್ತೆ ಮೌಸ್ ಇದೆ. ಈ ಕ್ಯಾಟು ಈ ಮೌಸನ್ನು ಕ್ಯಾಚ್ ಮಾಡುತ್ತೆ. ಈ ಮೌಸು ತನಗೆ ಬೇಕಾದಂಥ ಥಿಂಗನ್ನು ಹುಡುಕೊಂಡು ಹೋಗುತ್ತೆ. ಇಲ್ಲಿ ಮೌಸು ಯಾವಾಗ ಆ ಥಿಂಗನ್ನು ತಿನ್ನುತ್ತೆ ಆವಾಗ ನಿಮ್ಮ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಈ ಕ್ಯಾಟು ಈ ಮೌಸನ್ನು ಟಚ್ ಮಾಡೋತ್ಲೇ ನಿಮ್ಮ ಸ್ಕೋರು ಡಿಕ್ರೀಸ್ ಆಗುತ್ತೆ. ನೋಡೋಣ ಯಾವ ರೀತಿ ಗೇಮ್ ಆಡ್ಬೋದು ಅಂತ ಹೇಳಿ. ನೋಡಿದ್ರಲ್ಲ ಯಾವ ರೀತಿ ಸ್ಕೋರ್ ಇನ್ಕ್ರೀಸ್ ಆಗಿದೆ, ಲೆವೆಲ್ ಇನ್ಕ್ರೀಸ್ ಆಗಿದೆ ಅಂತೇಳಿ. ಬನ್ನಿ ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಇವತ್ತು. ಫಸ್ಟು ನಿಮ್ಮ ಪ್ರಾಜೆಕ್ಟನ್ನು ಸೇವ್ ಮಾಡ್ಕೊಳ್ರಿ. ಫೈಲಿಗೆ ಹೋಗಿ ಸೇವ್ ಆ್ಯಸ್. ನಾನಿಲ್ಲಿ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತಾ ಇದ್ದೀನಿ. ಫೈಲ್ ನೇಮ್ನ ಗೇಮ್ ಅಂತ ಕೊಡ್ತಾ ಇದ್ದೀನಿ. ಆ ರೀತಿ ಕೊಟ್ಟಾಗ ಇಲ್ಲಿ ನಿಮ್ಮದು ಪ್ರಾಜೆಕ್ಟ್ ನೇಮು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಗೇಮ್ ಅಂತ ಕೊಟ್ಟಿದ್ದೀನಿ. ಒನ್ಸ್ ನೀವು ಸೇವ್ ಆ್ಯಸ್ ಕೊಟ್ರಿ ಅಂದರೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ರೀತಿ ಸ್ಕ್ರಿಪ್ಟನ್ನು ಬರಿತಾ ಕೋಡನ್ನು ಡೆವಲಪ್ ಮಾಡಿದಾಗೆ ನಿಮ್ಮ ಫೈಲನ್ನು ಬರೀ ಸೇವ್ ಅಂತ ಕೊಟ್ಟರೆ ಸಾಕು, ಸ್ಟೆಪ್ ಬೈ ಸ್ಟೆಪ್ಪು ಅದು ಸೇವ್ ಆಗ್ತಾ ಹೋಗುತ್ತೆ. ಫಸ್ಟು ಈ ಸ್ಪ್ರೈಟನ್ನು ಡಿಲೀಟ್ ಮಾಡ್ಕೋಬೇಕು. ನಂತರ ನಮಗೆ 3 ಸ್ಪ್ರೈಟ್ಗಳು ಬೇಕು, ಒಂದು ಬ್ಯಾಕ್ ಡ್ರಾಪ್ ಬೇಕು. ಆ 3 ಸ್ಪ್ರೈಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಮಗೆ ಅನಿಮಲ್ಸ್ ಬೇಕಾಗಿರೋದ್ರಿಂದ ಡೈರೆಕ್ಟ್ ಆಗಿ ಅನಿಮಲ್ಸಿಗೆ ಹೋಗಿ ಫಸ್ಟು ಮೌಸನ್ನು ತಗೊಳ್ಳೋಣ. ನೆಕ್ಸ್ಟು ನಮಗೆ ಕ್ಯಾಟ್ ಬೇಕು. ಕ್ಯಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಒಂದು ಥಿಂಗ್ಸಲ್ಲಿ ಒಂದು ಥಿಂಗನ್ನು ತಗೊಳ್ಳೋಣ. ಅದು ಯಾವುದಾದ್ರೂ ಆಗಿರ್ಬೋದು, ನಿಮ್ಮ ಚಾಯ್ಸು. ನಾ ಇಲ್ಲಿ ಇದನ್ನ ತಗೋತಾ ಇದ್ದೀನಿ. ಈಗ ಸ್ಪ್ರೈಟ್ ಆಯಿತು. ನೆಕ್ಸ್ಟು ಬ್ಯಾಕ್ ಡ್ರಾಪ್. ನಿಮಗೆ ಯಾವ ಬ್ಯಾಕ್ ಡ್ರಾಪ್ ಬೇಕೋ ಆ ಬ್ಯಾಕ್ ಡ್ರಾಪ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾ ಇಲ್ಲಿ ಈ ಬ್ಯಾಕ್ ಡ್ರಾಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನ್ಯೂ ಸ್ಪ್ರೈಟ್ ಆಯಿತು, ಬ್ಯಾಕ್ ಡ್ರಾಪ್ ಆಯಿತು, ಎಲ್ಲ ಆಯಿತು. ಈಗ ಸ್ಕ್ರಿಪ್ಟ್ ಬರೆಯೋಣ. ಫಸ್ಟ್ ಸ್ಕ್ರಿಪ್ಟು ಮೌಸಿ ಬರಿತಾ ಇದ್ದೀನಿ. ಇಲ್ಲಿ ಫಸ್ಟು ಈವೆಂಟಿಗೆ ಹೋಗಿ ಫ್ಲ್ಯಾಗ್ ಅನ್ನು ತಗೊಳ್ಳೋಣ. ನಂತರ ಆ ಮೌಸು ಕಂಟಿನ್ಯೂಸ್ ಆಗಿ ಮೂವ್ ಆಗಬೇಕು ಅಂತ ಹೇಳಿ ಫಾರ್ ಎವರ್ ಕಮೆಂಟ್ನ ತಗೊತಿದ್ದೀನಿ. ನಂತರ ನಾವು ಮೌಸ್ ಪಾಯಿಂಟ್ ಯಾವ ರೀತಿ ತೋರಿಸ್ತೇವೋ ಆ ರೀತಿ ಆ ಮೌಸು ಮೂವ್ ಆಗಬೇಕು. ಅಂದರೆ ಮೌಸ್ ಪಾಯಿಂಟ್ ಅಂದರೆ ಕರ್ಸರ್. ಈ ಕರ್ಸರ್ ಇದೆಯಲ್ಲ, ಇದು ಪೊಸಿಷನ್ ತೋರಿಸಿದಾಗೆ ಈ ಮೌಸು ಮೂವ್ ಆಗಬೇಕು. ಅದಕ್ಕೆ ನಾವೇನು ಹಾಕೋಣ, ಪಾಯಿಂಟ್ ಟು ವರ್ಡ್ಸ್ ಅಂತ ಹೇಳಿ ಒಂದು ಕಮೆಂಟ್ನ ತಗೊಳ್ಳೋಣ. ಅದು ಮೋಷನ್ಗೆ ಹೋಗಿ ಪಾಯಿಂಟ್ ಟು ವರ್ಡ್ಸ್ ಅನ್ನೋದನ್ನ ತಗೊಂಡು ಹಾಕೋಣ. ನೆಕ್ಸ್ಟ್ ಅದು ಮೋಷನ್ ಆಗಬೇಕು. ಈ ಮೌಸು ಮೋಷನ್ ಆಗಬೇಕಲ್ಲ, ಸೊ ಮೋಷನ್ನು ಅದು ಎಷ್ಟು ಸ್ಟೆಪ್ ಬೇಕೋ ಅಷ್ಟು ನೀವು ತಗೋ. ಇಲ್ಲಿ 10 ಸ್ಟೆಪ್ ಇದೆಯಲ್ಲ, ಅದನ್ನ ನೀವು ಎಷ್ಟು ಬೇಕಾದರೂ ಚೇಂಜ್ ಮಾಡ್ಬೋದು. ನಾನು 15 ಸ್ಟೆಪ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಮೋಷನ್ ಆಯಿತು. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ವೇಟ್ ಆಗಬೇಕು. ಅಂದರೆ ಮೋಷನ್ ಜೊತೆಗೆ ಸ್ವಲ್ಪ ನಿಂತ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ನಾನು ವೇಟ್ ಅನ್ನೋ ಕಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ವೇಟು ನಾನು 0.05 ಸೆಕೆಂಡನ್ನು ತಗೋತಿದ್ದೀನಿ. ನೀವು ಬೇಕಂದರೆ ಇನ್ಕ್ರಿಮೆಂಟ್ ಮಾಡ್ಬೋದು. ನೆಕ್ಸ್ಟು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ನಾನಿಲ್ಲಿ ಮೌಸ್ ಪಾಯಿಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಸೊ ಹಂಗಾಗಿ ಅದು ಆ ರೀತಿ ಹೋಯಿತು. ಅದಕ್ಕೆ ಇವಾಗ ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ನೋಡೋಣ ಯಾವ ರೀತಿ ಆಗುತ್ತೆ ಅಂತೇಳಿ. ನೋಡಿ, ನಾನು ಹೆಂಗೆ ಮೌಸ್ ಪಾಯಿಂಟ್ ತೋರಿಸ್ತೀನಿ ಆ ರೀತಿ ನಮ್ಮ ಮೌಸ್
ಅರ್ಥ ಹೋಯಿತು. ನೆಕ್ಸ್ಟು ಮೌಸ್ ಕಾಸ್ಟ್ಯೂಮ್ನ ಚೇಂಜ್ ಮಾಡೋಣ. ಇದು ಒಂದು ಕಾಸ್ಟ್ಯೂಮ್ ಇದೆ. ನೆಕ್ಸ್ಟ್ ಇನ್ನೊಂದು ಕಾಸ್ಟ್ಯೂಮ್ನ ನಾನು ಡುಪ್ಲಿಕೇಟ್ ಮಾಡ್ಕೊತಿದ್ದೀನಿ, ಅಂದರೆ ಕಾಪಿ ಮಾಡ್ಕೊತಿದ್ದೀನಿ. ಇದು ಒಂದು ಕಾಸ್ಟ್ಯೂಮ್ ಆಯಿತು. ಈ ಕಾಸ್ಟ್ಯೂಮ್ನ ಚೇಂಜ್ ಮಾಡೋಣ. ಈ ರೀತಿ 2 ಕಾಸ್ಟ್ಯೂಮ್ ಆಯಿತು. ಇದನ್ನ ಸ್ಕ್ರಿಪ್ಟ್ ಬರೆಯೋಣ. ಇಲ್ಲಿ ಲುಕ್ಕಿಗೆ ಬಂದು ನೆಕ್ಸ್ಟ್ ಕಾಸ್ಟ್ಯೂಮ್ ಅನ್ನೋ ಒಂದು ಕಮೆಂಟ್ನ ತಗೊಂಡು ನಾನು ಹಾಕ್ತಿದ್ದೀನಿ. ಅಂದರೆ ಇವೆರಡೂ ಕಾಸ್ಟ್ಯೂಮು ಅದರಲ್ಲಿ ಬಿಲ್ಟ್ ಮಾಡಿದ್ದೀನಿ. ನೋಡಿ ಅದು ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ. ಇಷ್ಟ ಆಯಿತು. ನೆಕ್ಸ್ಟು ನಾವು ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ನ ತಗೊತಿದ್ದೀನಿ. ಅದು ಇಫ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಕಂಟ್ರೋಲ್ ಇಫ್ ಈ ಸ್ಟೇಟ್ಮೆಂಟ್ನ ತಗೊತಿದ್ದೀನಿ, ಇಫ್ ದೆನ್ ಅಂಥೇಳಿ. ನೆಕ್ಸ್ಟು ಆಪರೇಟರ್, ಅದರಲ್ಲಿ ಗ್ರೇಟರ್ ಅನ್ನೋ ಒಂದು ಸಿಂಬಾಲ್ನ ತಗೊತಿದ್ದೀನಿ. ಇದರಲ್ಲಿ ಪಾಯಿಂಟ್ ಟು ಡೈರೆಕ್ಷನ್ ತಗೊಂಡು ಹಾಕಿ, ಪಾಯಿಂಟ್ ಟು ಡೈರೆಕ್ಷನ್ ಮೌಸ್ ಪಾಯಿಂಟ್. ನೆಕ್ಸ್ಟು ಗ್ರೇಟರ್ ಇದ್ದಲ್ಲಿ ನಾನು 20 ಹಾಕ್ತಿದ್ದೀನಿ. ಇದನ್ನು ಯಾಕೆ ಹಾಕಿದೆ ಅಂತಂದರೆ, ಇಲ್ಲಿ ಇಫ್ ಸ್ಟೇಟ್ಮೆಂಟ್ನ ತಗೊಂಡಿರೋ ಉದ್ದೇಶ ಈ ಮೌಸು ಡೈರೆಕ್ಷನ್ ಯಾವ ರೀತಿ ಹೋಗುತ್ತೋ ಆ ರೀತಿ ಮೌಸು ಹೋಗಲಿ ಅಂತ ಹೇಳಿ ನಾನು ಈ ಕಮೆಂಟ್ನ ಯೂಸ್ ಮಾಡೀನಿ. ನಂತರ ಗ್ರೇಟರ್ ದೆನ್ 20 ತಗೊಂಡಿರೋದು, ಇಲ್ಲಿ ನಮ್ದು ಎಕ್ಸು ವೈ ಕೋಆರ್ಡಿನೇಟರು ಲೆಫ್ಟು ರೈಟು ಅಪ್ಪು ಡೌನು ಗ್ರೇಟರ್ ದೆನ್ 20 ಇದು ಮೂವ್ ಆಗಲಿ ಮೌಸು ಅಂತ. ಈ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ನ ನಾನು ಫಾರ್ ಎವರ್ ಒಳಗೆ ಹಾಕ್ತಿದ್ದೀನಿ. ಅಂದರೆ ಫಾರ್ ಎವರ್ ಆಗಿ ಈ ಡಿಸ್ಟೆನ್ಸ್ ಯಾವ ರೀತಿ ಮೌಸ್ ಪಾಯಿಂಟರ್ ಟಚ್ ಆಗ್ತಿರ್ತದೋ ಗ್ರೇಟರ್ ದೆನ್ 20 ಇದ್ದಾಗ ಟುವರ್ಡ್ಸ್ ಮೌಸ್ ಪಾಯಿಂಟ್ ಮೋಷನ್ ಇರುತ್ತೆ, ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಸ್ವಲ್ಪ ವೇಟ್ ಅಂದರೆ ಕಂಟ್ರೋಲಲ್ಲಿ ಹೋಗ್ತಾ ಇರುತ್ತೆ. ಇದು ಇಷ್ಟು ಸ್ಕ್ರಿಪ್ಟು ಮೌಸಿಗೆ ಬರೆದಿರತಕ್ಕಂಥದ್ದು. ನೆಕ್ಸ್ಟ್ ಸ್ಕ್ರಿಪ್ಟನ್ನು ಕ್ಯಾಟಿಗೆ ಬರೆಯೋಣ. ಸ್ಕ್ರಿಪ್ಟ್ ಬರೆಯುವಾಗ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ನಾವು ಸ್ಪ್ರೈಟನ್ನು. ಯಾವ ಸ್ಪ್ರೈಟಿಗೆ ಸ್ಕ್ರಿಪ್ಟ್ ಬರೀತಿರುತ್ತೋ ಅವಾಗ ಸೆಲೆಕ್ಟೆಡ್ ಆಗಿರಬೇಕು. ಈವೆಂಟು, ಫ್ಲ್ಯಾಗು, ಇದು ಕಂಟಿನ್ಯೂಸ್ ಆಗಿ ಮೂವ್ ಆಗಬೇಕು, ಸೊ ಫಾರ್ ಎವರ್. ನೆಕ್ಸ್ಟು ಮೋಷನ್, ಅಲ್ಲಿ ಪಾಯಿಂಟ್ ಟುವರ್ಡ್ಸ್ ಮೌಸ್ ಪಾಯಿಂಟ್ ಇದೆ, ಬಟ್ ಇಲ್ಲಿ ಮೌಸನ್ನು ತಗೊಳ್ಳೋಣ. ಮೌಸ್ ಯಾವ ರೀತಿ ಈ ಮೌಸ್ ಹೆಂಗ್ ಮೂವ್ ಆಗುತ್ತೋ ಆ ರೀತಿ ಈ ಕ್ಯಾಟು ಅದ್ರ ಹಿಂದ್ಗಡೆನೆ ಮೂವ್ ಆಗ್ತಾ ಇರಬೇಕು. ಅದಕ್ಕೋಸ್ಕರ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಮೋಷನ್ನು, ಇಲ್ಲಿ 10 ಸ್ಟೆಪ್ ಇದೆ, ನಾನು 3 ಸ್ಟೆಪ್ ಅಂತ ಚೇಂಜ್ ಮಾಡ್ತೀನಿ. ನೀವು ಬೇಕಾದರೆ ಜಾಸ್ತಿ ಮಾಡ್ಬೋದು ಅಥವಾ ಕಮ್ಮಿನಾದರೂ ಮಾಡ್ಬೋದು. ಇದಿಷ್ಟು ಸ್ಕ್ರಿಪ್ಟು ಸ್ಪ್ರೈಟ್ ಬರೆದಾದ್ಮೇಲೆ ಸೌಂಡನ್ನು ಕೊಡೋಣ ಕ್ಯಾಟಿಗೆ. ಸಪ್ರೇಟಾಗಿ ಸ್ಕ್ರಿಪ್ಟನ್ನು ಬರೀತಿದ್ದೀನಿ. ಫ್ಲ್ಯಾಗು, ಕಂಟ್ರೋಲ್ ಬಂದ್ಬಿಟ್ಟು ಫಾರ್ ಎವರ್, ಕಂಟಿನ್ಯೂಸ್ ಆಗಿ ಸೌಂಡ್ ಇರಲಿ ಅಂತೇಳಿ. ಸೌಂಡು ಪ್ಲೇ ಸೌಂಡ್ ಟಿಲ್ ಡನ್ ತಗೊಂಡಿದ್ದೀನಿ, ಅಂದರೆ ಮುಕ್ತಾಯ ಆಗೋವರೆಗೂ ಸೌಂಡ್ ಬರ್ತಾನೆ ಇರಲಿ ಅಂತ ಹೇಳ್ಬಿಟ್ಟು. ಅದನ್ನ ಫಾರ್ ಎವರ್ ಒಳಗೆ ಹಾಕ್ತಿದ್ದೀನಿ. ನಂತರ ವೇಟು, ಇಲ್ಲಿ ನಾ 5 ಸೆಕೆಂಡ್ ವೇಟ್ ತಗೊಂತಿದ್ದೀನಿ. ಇಲ್ಲಿ ಸೌಂಡನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೌಂಡಿಗೆ ಹೋಗ್ಬಿಟ್ಟು ಸೌಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅನಿಮಲ್ ತಗೊಂಡಿರೋದ್ರಿಂದ ಡೈರೆಕ್ಟಾಗಿ ಅನಿಮಲ್ ಬಂದು ನಾ ಈ ಸೌಂಡನ್ನು ತಗೋತಿದ್ದೀನಿ. ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸ್ಕ್ರಿಪ್ಟಿಗೆ ಬಂದು ಯಾವ ಸೌಂಡ್ ತಗೊಂಡಿದ್ದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಇಫ್ ಸ್ಟೇಟ್ಮೆಂಟ್ನ ತಗೊಂತಿದ್ದೀನಿ.
ಆ ಸೌಂಡ್ ಯಾವಾಗ ಬರಬೇಕು ಅಂತಂದ್ರೆ ಯಾವಾಗ ಆ ಮೌಸು ಟಚ್ ಆದಾಗ ಸೌಂಡ್ ಬರಬೇಕು ಅಂತ ಹೇಳ್ಬಿಟ್ಟು ಕ್ಯಾಟಿಂದ ಸೌಂಡ್ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಇಫ್ ಸ್ಟೇಟ್ಮೆಂಟ್ ನ ತಗೊಂತಿದ್ದೀನಿ. ಇದರಲ್ಲಿ ಸೆನ್ಸಿಂಗಿಗೆ ಬಂದು ಟಚಿಂಗ್ ಅನ್ನೋದನ್ನ ತಗೊಂಡು ಅದರಲ್ಲಿ ಮೌಸ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಅದು ಮೌಸ್ ಟಚ್ ಆದಾಗ ಸೌಂಡ್ ಬರಬೇಕು ಅನ್ನೋ ಉದ್ದೇಶದಿಂದ ಇಫ್ ಸ್ಟೇಟ್ಮೆಂಟ್ ನ ತಗೊಂಡಿದ್ದೀನಿ. ಅದನ್ನ ನಾನು ಈ ಫಾರ್ ಎವರ್ ಅಲ್ಲಿ ಹಾಕ್ತೀನಿ. ಈಗ ಫಾರ್ ಎವರ್ ಇಫ್ ಟಚಿಂಗ್ ಆ ರೀತಿ ಸೌಂಡ್ ಬರಬೇಕಂತ ಹಾಕಿರೋದು ಇಫ್ ಸ್ಟೇಟ್ಮೆಂಟು. ನಂತರ ಇಷ್ಟು ನಾನು ಕ್ಯಾಟಿಗೆ ಬರೆದಂತಹ ಸ್ಕ್ರಿಪ್ಟು. ಇದಾದ ನಂತರ ಈ ಮೌಸು ಸಹ ಏನಾದ್ರು ಒಂದು ಸೌಂಡ್ ಅಥವಾ ಸೇ ಆಗ್ಬೇಕು ಅಂತೇಳಿ ನೆಕ್ಸ್ಟ್ ಮೌಸಿಗೆ ನಾನು ಒಂದು ಸ್ಕ್ರಿಪ್ಟ್ ಅನ್ನ ಬರಿತೀನಿ ಸಪರೇಟ್ ಆಗಿ. ಈಗ ಇದ್ರ ಕೋಡ್ ಬಂದ್ಬಿಟ್ಟು ಇವೆಂಟು ಫ್ಲಾಗು ಕಂಟ್ರೋಲ್ ಫಾರ್ ಎವರ್ ಆಗಿ ಅದು ಸೌಂಡ್ ಅಥವಾ ಸೇ ಏನಾರು ಇರ್ಲಿ ಅಂತ ಹೇಳಿ ಫಾರ್ ಎವರ್ ಕಂಟಿನ್ಯೂಸ್ ಆಗಿ ಬರೋದಕ್ಕೆ ಫಾರ್ ಎವರ್. ನೆಕ್ಸ್ಟ್ ಅದು ಸೌಂಡ್ ಮಾಡುತ್ತೆ ಅಂದ್ರೆ ಇದು ಸೌಂಡ್ ಬೇಡ, ಲುಕ್ಕಿ ಬಂದು ಸೇ ಅಂತ ತಗೊಂತೀನಿ. ಅದು ಹಲೋ ಅನ್ನೋದಕ್ಕಿಂತ ಇಕ್ ಅಂತ ಹೇಳ್ಬೇಕು ಅಂತ ಇಕ್ ಅಂತ ಟೈಪ್ ಮಾಡ್ತಿದ್ದೀನಿ. ಆಯ್ತು. ನೆಕ್ಸ್ಟ್ ಇಲ್ಲಿ ನಾನು ಅದು ಯಾವಾಗ ಅನ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕಂಟ್ರೋಲ್ ಇಲ್ಲಿ ಸಹ ಇಫ್ ಸ್ಟೇಟ್ಮೆಂಟ್ ಇಫ್ ತಗೊಂಡೆ ಅಂದ್ರೆ ಇನ್ ಕೇಸ್ ಅದು ಟಚ್ ಆಯ್ತು ಅಂತಂದಾಗ ಇದು ಸೇ ಇಕ್ ಅಂತ ಹಂಗಿ ಅಂತ ಹೇಳಿ ಇಫ್ ಸ್ಟೇಟ್ಮೆಂಟ್ ತಗೊಂಡಿದ್ದು. ಅಲ್ಲಿ ಸೆನ್ಸಿಗೆ ಬಂದು ಟಚ್ ಆದ್ರೆ ಇನ್ ಕೇಸ್ ಟಚ್ ಆದ್ರೆ ಅಂತ ಅಂದಿದ್ದಕ್ಕೆ ಟಚಿಂಗ್ ಅನ್ನೋದನ್ನ ತಗೊಂಡು ಏನ್ ಟಚ್ ಆದ್ರೆ ಅಂದ್ರೆ ಇಲ್ಲಿ ಕ್ಯಾಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಯಾಟ್ ಟಚ್ ಆದಾಗ ಆ ಸೌಂಡ್ ಬರಬೇಕು. ಇದನ್ನ ನಾನು ಫಾರ್ ಎವರ್ ಒಳಗೆ ಹಾಕ್ತೀನಿ. ಕಂಟಿನ್ಯೂಸ್ ಆಗಿ ಅದು ಸೇ ಆಗ್ಬೇಕು ಇಕ್ ಅಂತ ಹೇಳಿ ಅಂತ ಇದನ್ನ ಹಾಕಿರೋದು. ಇಷ್ಟು ಮೌಸಿಗೆ ಬರ್ತಕ್ಕಂತ ಕೋಡು. ನೆಕ್ಸ್ಟ್ ಈಗ ಈ ಟೋಕೋಕ್ಕೆ ಬರೆಯೋಣ. ಇದಕ್ಕೆ ಸ್ಕ್ರಿಪ್ಟ್ ಅನ್ನ ಬರೆಯೋಣ. ಫ್ಲಾಗು ನೆಕ್ಸ್ಟ್ ಇದು ರ್ಯಾಂಡಮ್ ಪಾಯಿಂಟ್ ಆಗಿ ಮೂವ್ ಆಗಬೇಕು. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಇದು ಹೇಗೆ ಮೌಸು ಅದನ್ನ ಟಚ್ ಮಾಡಕ್ಕೆ ಅದನ್ನ ಹಿಡಿಯೋಕೆ ಹೋಗುತ್ತೋ ಹಾಗೆ ಇದು ಪಾಸ್ ಆಗ್ತಾ ಇರಬೇಕು. ಸೊ ಹಂಗಾಗಿ ನಾನು ಗೋ ಟು ರ್ಯಾಂಡಮ್ ಪಾಯಿಂಟ್ ಅನ್ನ ಬರೋ ಹಾಗೆ ತಗೊಂತಿದ್ದೀನಿ. ಮೋಷನ್ ಬಂದು ಗೋ ಟು ಐತಿ, ಅಲ್ಲಿ ನಾನು ರ್ಯಾಂಡಮ್ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅದು ಕಾಣ್ತಾ ಇರ್ಲಿ ಅಂತ ಹೇಳಿ ಲುಕ್ಕಿ ಬಂದು ಶೋ ಆಗ್ಬೇಕು. ಅಂದ್ರೆ ಅದು ಮೂವ್ ಆಗ್ತಿರೋ ಶೋ ಆಗ್ಬೇಕು. ಈಗ ತೋರಿಸ್ತೇನೆ ನೋಡಿ. ಇಲ್ಲಿಗೆ ಬಂತು, ನೋಡಿದ್ರಲ್ಲ ಯಾವ ರೀತಿ ಪೊಸಿಷನ್ ಚೇಂಜ್ ಆಯ್ತು. ರ್ಯಾಂಡಮ್ ಆಗಿ ಈಗ ಆಗ್ಬೇಕಂದ್ರೆ ಕಂಟ್ರೋಲು ಫಾರ್ ಎವರ್. ನೆಕ್ಸ್ಟ್ ಇಲ್ಲಿಯೂ ಸಹ ನಾ ಇಫ್ ಸ್ಟೇಟ್ಮೆಂಟ್ ತಗೊಂತೀನಿ. ಅದು ಯಾವಾಗ ರ್ಯಾಂಡಮ್ ಪೊಸಿಷನ್ಗೆ ಹೋಗ್ಬೇಕು ಅಂತಂದ್ರೆ ಇಫ್ ಅದನ್ನ ಫಾರ್ ಎವರ್ ಅಲ್ಲಿ ಹಾಕ್ತೀನಿ. ಇಫ್ ಸೆನ್ಸಿಗೆ ಬಂದು ಟಚಿಂಗ್ ಅದರಲ್ಲಿ ಏನ್ ಟಚ್ ಆದಾಗ ಅಂದ್ರೆ ಮೌಸು ಟಚ್ ಆದಾಗ ಅದು ರ್ಯಾಂಡಮ್ ಪೊಸಿಷನ್ ಆಗಿ ಚೇಂಜ್ ಆಗ್ತಾ ಹೋಗ್ಬೇಕು ಅನ್ನೋದಕ್ಕೆ ಅವಾಗ ಗೋ ಟು
ಇಲ್ಲಿ ರ್ಯಾಂಡಮ್ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ನಂತರ ಇಲ್ಲಿ ಸ್ಕೋರು ಮತ್ತೆ ಲೈವ್ಸ್ ನ ಹೆಂಗ್ ತಗೋಬೇಕು ಅಂತ ತೋರಿಸ್ತೀನಿ. ಡಾಟಾಕ್ ಬಂದ್ಬಿಟ್ಟು ಇಲ್ಲಿ ಮೇಕ್ ಎ ವೇರಿಯಬಲ್ ಇದೆ, ಅಲ್ಲಿ ವೇರಿಯಬಲ್ ನೇಮು ಸ್ಕೋರ್ ಅಂತ ತಗೋತೀನಿ. ಸ್ಕೋರ್ ಅಂತ ಟೈಪ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ರೆ ಇಲ್ಲಿ ಸೆಟ್ ಸ್ಕೋರ್ ಅಂತ ಬಂತು. ನೆಕ್ಸ್ಟ್ ಲೈವ್ಸ್ ನ ತಗೊಂತೀನಿ. ಲೈವ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿಯೂ ಸಹ ಸೆಟ್ ಲೈವ್ಸ್ ಬರುತ್ತೆ. ಇಲ್ಲಿ ಲೈವ್ಸ್ ಮತ್ತೆ ಸ್ಕೋರ್ ಬಂತು. ಈ ಗೇಮ್ ಆಡುವಾಗ ಸ್ಕೋರ್ ಬೇಕಾಗುತ್ತೆ ಮತ್ತೆ ಎಷ್ಟು ಲೈವ್ಸ್ ಅಂತ ಹೇಳಿ ಬರಬೇಕಾಗುತ್ತೆ. ಸೊ ನಾ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಡಿಸ್ಪ್ಲೇ ಆಯ್ತು ನಮ್ಮ ಸ್ಕ್ರೀನ್ ಮೇಲೆ. ನಂತರ ಇದನ್ನ ಸೆಟ್ ಲೈವ್ಸ್ ಮತ್ತೆ ಸೆಟ್ ಸ್ಕೋರ್ ಅನ್ನ ಕೋಡಲ್ಲಿ ಬರಿತೀನಿ. ಮೊದಲೇದು ಸ್ಕೋರ್ ಆಗಿ ಚೇಂಜ್ ಮಾಡೋಣ. ಇಲ್ಲಿ ಸೆಟ್ ಸ್ಕೋರ್ ಸೆಟ್ ಲೈವ್ಸ್ ಆಯ್ತು. ಈಗ ಅದು ಯಾವ ರೀತಿ ಚೇಂಜ್ ಆಗಬೇಕು ಅಂತಂದ್ರೆ ಚೇಂಜ್ ಅನ್ನೋ ಒಂದು ಕಮೆಂಟ್ ನ ತಗೊಂಡು ಇಲ್ಲಿ ಗೋ ಟು ರ್ಯಾಂಡಮ್ ಪಾಯಿಂಟ್ ಅಲ್ಲಿ ಹಾಕ್ತಿದ್ದೀನಿ. ಯಾಕಂದ್ರೆ ಟಚ್ ಆದಾಗ ಅದು ಲೈವ್ಸ್ ಒಂದು ಪೊಸಿಷನ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟಿಗೆ ಹೋಗೋದಕ್ಕೋಸ್ಕರ. ನೆಕ್ಸ್ಟ್ ಅದೇ ರೀತಿ ಸ್ಕೋರು ಚೇಂಜ್ ಮಾಡೋಣ. ಇದನ್ನ ಸ್ಕೋರ್ ಆಗಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಲೈವ್ಸ್ ನ 2 ಆಗಿ ಕನ್ವರ್ಟ್ ಮಾಡ್ತೀನಿ, ಅಂದ್ರೆ ಡಬಲ್ ಆಗಬೇಕು. ಸ್ಕೋರ್ 1 ಆದಾಗ 2, ಸ್ಕೋರ್ 2 ಆದಾಗ ಇದು 4, ಇದು 3 ಆದಾಗ ಇದು 6, ಆ ರೀತಿ ಮಲ್ಟಿಪಲ್ ಆಫ್ 2 ಆಗಿರಬೇಕು. ನಾ ಈ ರೀತಿ ಮಲ್ಟಿಪಲ್ ಆಫ್ 2 ಅಂತ ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು, ಅದು ನಿಮ್ ಕನ್ವಿನಿಯೆಂಟು. 3 ತಗೋಬಹುದು, 4 ತಗೋಬಹುದು, ಅದು ನಿಮ್ಗೆ ಬಿಟ್ಟಿದ್ದು. ನಾನು ಕೋಡನ್ನ 2 ಅಂತ ತಗೊಂಡು ಬರ್ದಿದ್ದೀನಿ. ಇದು ಈ ಮೌಸ್ ಅಲ್ಲಿ ಸ್ಕೋರ್ ಅನ್ನ ಬಿಲ್ಟ್ ಮಾಡ್ತೀನಿ. ಇಲ್ಲಿ ಸೆಟ್ ಸ್ಕೋರ್ ಅನ್ನೋದನ್ನ ತಗೊಂತೀನಿ. ಯಾಕಂದ್ರೆ ಈ ಮೌಸು ಇದನ್ನ ಟಚ್ ಮಾಡಿದಾಗ ನಮ್ ಸ್ಕೋರ್ ಇನ್ಕ್ರೀಸ್ ಆಗ್ಬೇಕಲ್ಲ, ಸೊ ಹಂಗಾಗಿ ನಾನು ಮೌಸ್ ಅಲ್ಲಿ ಸ್ಕೋರ್ ಅನ್ನ ತಗೊಂತೀನಿ. ಇಲ್ಲಿ ಸ್ಕೋರ್ ಸೆಲೆಕ್ಟ್ ಮಾಡ್ಕೊಂತೀನಿ. ಇದಿಷ್ಟು ಈ ಗೇಮಿಗೆ ಬರ್ತಕ್ಕಂಥ ಕೋಡು. ಮೌಸಿಗೆ ಆಗಿರ್ಬೋದು, ಕ್ಯಾಟಿಗೆ ಆಗಿರ್ಬೋದು, ಈ ಟೋಕೋಕ್ ಆಗಿರ್ಬೋದು, ಎಲ್ಲದಕ್ಕೂ ಕೋಡ್ ಬರ್ದಾಗಿದೆ. ಈಗ ನೆಕ್ಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಈ ಗೇಮ್ ಅಂತ ಹೇಳಿ ತೋರಿಸ್ತೀನಿ. ಈಗ ಯಾವ ಟೈಪ್ ಆಡ್ಬೇಕಂತ ತೋರಿಸ್ತೀನಿ. ಇದು ಕಂಪ್ಲೀಟ್ ಆಗಿ ಗೇಮ್ ರೆಡಿ ಆಗಿದೆ. ಪ್ಲೇ ಮಾಡ್ತೀನಿ ನೋಡಿ. ನಾ ಯಾವ ರೀತಿ ಮೌಸ್ ಪಾಯಿಂಟ್ ಅನ್ನ ತೋರಿಸ್ತೀನಿ ಆ ರೀತಿ ನಮ್ಮ ಮೌಸು ಬರ್ತಾ ಹೋಗುತ್ತೆ. ಕ್ಯಾಟ್ ಟಚ್ ಮಾಡತ್ಲೆ ಸೌಂಡ್ ಬರುತ್ತೆ ನೋಡ್ರಿ. ಸ್ಕೋರ್ ಹೆಂಗ್ ಇನ್ಕ್ರೀಸ್ ಆಗುತ್ತೆ. ಇದನ್ನ ದೊಡ್ಡದು ಮಾಡಿ ಸಹ ಆಡ್ಬೋದು ನೀವು. ಲೈವ್ಸ್ ಮತ್ತೆ ಸ್ಕೋರು ಹೆಂಗ್ ಇನ್ಕ್ರೀಸ್ ಆಗುತ್ತೆ. ಆ ಕ್ಯಾಟ್ ಅದನ್ನ ಟಚ್ ಮಾಡಿದಾಗ ಅದು ಡಿಕ್ರೀಸ್ ಸಹ ಆಗುತ್ತೆ. ಕ್ಲೀನ್ ಆಗಿ ವರ್ಕ್ ಆಗ್ತಿದೆ. ಇದೇ ರೀತಿ ನೀವು ಬೇರೆ ಬೇರೆ ತರದ ಸ್ಪ್ರೈಟ್ ಅನ್ನ ತಗೊಂಡು ಸ್ಕೋರ್ ಅನ್ನ ಚೇಂಜ್ ಮಾಡ್ತಾ ಮಾಡ್ತಾ ಆಡ್ಬೋದು. ಥ್ಯಾಂಕ್ ಯು.